ಉನ್ನತವಾದಂತಹ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಹೌಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ಕರ್ತನಿಗೆ ನನ್ನ ಮಹಿಮೆಯನ್ನು ಸಲ್ಲಿಸಲಾಗಿದ್ದೇನೆ. ನಿದ್ರೆಯೂ ನಮ್ಮನ್ನ ಬಲಪಡಿಸಿ ಎಬ್ಬಿಸಿ ಅಂತ ದೇವರು, ಹಾಲೆಲೂಯ, ಸಜೀವವಾಗಿರುವಂತ ದೇವರು. ಎಷ್ಟೋ ಜನ ನಿದ್ರೆಯಲ್ಲಿಯೂ ಕೂಡ ಮರಣಿಸಿದ್ದಾರೆ. ಆದರೆ ದೇವರು ನಿನ್ನ ನನ್ನ ಮೇಲೆ ಇದ್ದಂತ ಅಪಾರಗಳ ಪ್ರೀತಿ, ತನ್ನ ಒಂದು ಯೋಚನೆ, ತನ್ನ ಒಂದು ಚಿತ್ತವನ್ನು ನಮ್ಮ ಜೀವನ ನೆರವೇರಿಸಲಿಕ್ಕೆ, ನಾವು ಆತ ಚಿತ್ತಕ್ಕೆ ಒಳಪಟ್ಟು ಜೀವಿಸಲಿಕ್ಕೆ ದೇವರು ಸದಾವಕಾಶವನ್ನು ಒದಗಿಸಿಕೊಟ್ಟು ಸಜೀವವಾಗಿರಿಸ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದಾನೆ. ಹಾಗೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನವನ್ನ ಧ್ಯಾನಿಸೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಆಮೇನ್, ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಮಾನವರಿಗೆ ಕಷ್ಟಗಳು ಸಹಜವೇ, ಸಾಮಾನ್ಯವೇ. ಆಮೇನ್, ಕಷ್ಟಗಳು ಬರದಂತ ಮನುಷ್ಯನ ಯಾರೂ ಇಲ್ಲ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ಪರ್ಯಂತದವರೆಗೂ ಈ ಕಷ್ಟಗಳು, ಈ ಸಮಸ್ಯೆಗಳು ಬಂದೇ ಬರುವಂತದ್ದಾಗಿದೆ. ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವುದಕ್ಕಿಂತ ಮುಂಚಿತವಾಗಿ ಆ ಪಿಂಡವಾಗಿರುವ ಸಮಯದಲ್ಲಿಯೇ ಕಷ್ಟ ಸ್ಟಾರ್ಟ್ ಆಗುತ್ತೆ, ಆ ಒಂದು ಇಕ್ಕಟ್ಟು ಸ್ಟಾರ್ಟ್ ಆಗುತ್ತೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆತನನ್ನ ನಂಬಿದಂಥವರು, ಆತನಲ್ಲಿ ನಿರೀಕ್ಷಣೆ ಉಳ್ಳಂತವರು, ಆತನನ್ನೇ ಆಧಾರ ಮಾಡಿಕೊಂಡು ಜೀವಿಸುವಂತವ್ರು, ಅವರಿಗೆ ದೇವರು ಹೇಳುವಂತ ಮಾತೇನು ಗೊತ್ತಾ? ನಿಮಗೆ ಕಷ್ಟ ಬಂದಿದ್ಯಾ, ನಿಮಗೆ ನಷ್ಟ ಬಂದಿದ್ಯಾ, ನಿಮಗೆ ವ್ಯಾಧಿಗಳು ಬಂದಿದ್ಯಾ, ಮರಣಕವಾದ ರೋಗಗಳು ನಿಮ್ಮನ್ನ ಆವರಿಸಿಕೊಂಡಿದ್ಯಾ, ಸಾಲಗಳ ಬಾಧೆ ನಿಮ್ಮಲ್ಲಿದ್ಯಾ, ಒಂದು ರಕ್ಷಣೆ ಅನುಭವ ಇಲ್ಲದೆ ಒಬ್ಬರು ವಿಶ್ವಾಸಿಯಾಗಿಯೂ ಒಬ್ಬರು ಅವಿಶ್ವಾಸಿಯಾಗಿಯೂ, ಒಬ್ಬರು ಭಕ್ತಿಯಾಗಿಯೂ ಇನ್ನೊಬ್ಬರು ಭಕ್ತಿಹೀನರಾಗಿ ನಿಮ್ಮ ಕುಟುಂಬಗಳ ಅನೇಕ ಅಲ್ಲಕಲ್ಲೋಲವಾದ ಮನಸ್ತಾಪಗಳು, ಒಂದು ಇಕ್ಕಟ್ಟಾದ ಬಿರುಕಾದ ಪರಿಸ್ಥಿತಿಗಳು ಏರ್ಪಟ್ಟಿದ್ಯಾ. ಆದರೆ ಕಷ್ಟವನ್ನ ಸಹಿಸಿಕೊಳ್ಳ್ರಿ. ಆ ಬಾಧೆ, ಆ ನಿಂದೆ, ಅವಮಾನ, ಆ ಒಡುಕ್ತನ ಸಹಿಸಿಕೊಳ್ಳುವಂತವರಾದಾಗ, ಕಷ್ಟವನ್ನ ಸಹಿಸಿಕೊಳ್ಳುವವನು ಪರಿಶೋಧಿತನಾದ ಮೇಲೆ, ಅಂದ್ರೆ ಆ ಕಷ್ಟವನ್ನ ಸಹಿಸ್ಕೊಂಡು ಆ ಅನುಭವಗಳಲ್ಲಿ ಪಾಠಗಳನ್ನ ಕಲಿತು ಯಾವ ರೀತಿಯಾಗಿರ್ಬೇಕು, ಯಾವ ರೀತಿ ಬಿಹೇವ್ ಮಾಡ್ಬೇಕು, ಯಾವ ಸಮಯದಲ್ಲಿ ಹೇಗೆ ಮಾತಾಡ್ಬೇಕು, ಸೊ ಕಷ್ಟ ಬಂದಾಗ ಯಾವ ರೀತಿ ಜಯಿಸ್ಬೇಕು, ಇದೆಲ್ಲವನ್ನ ಒಂದು ರುಚಿ, ಒಂದು ಅನುಭವ ನಮಗೆ ಬಂದಾಗ ಅದರಿಂದ ಪರಿಶೋಧಿತವಾಗ್ತೇವಲ್ವಾ, ಜೀವವೆಂಬ ಜಯಮಾಲೆ ನಮ್ಮದೇ. ಆಮೇನ್, ಹಲ್ಲೆಲೂಯಾ. ಯಾವ ಕಷ್ಟ ಬಂದಿದೆ ನಿಮಗೆ? ಸಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲಪ್ಪ ನನಗೆ ಅನ್ನುವಂತ ಕಷ್ಟ ಬಂದಿದ್ಯಾ? ಮತ್ತೊಂದು ದೇವರ ವಾಕ್ಯ ಹೇಳ್ತೇವೆ, ಸಹಿಸಿಕೊಳ್ಳುವಷ್ಟು ಮಾತ್ರವೇ ನಮಗೆ ಬರುವಂಥದ್ದು, ಸಹಿಸಲಾಗದಂಥದ್ದೆಲ್ಲವನ್ನ ದೇವರು ಹುಟ್ಟುಕೊಳ್ಳುವಂಥ ದೇವರಾಗಿದ್ದಾರೆ. ಆಮೇನ್. ನಿನ್ನ ಚಿಂತಾ ಭಾರವನ್ನ ದೇವರಿಗೆ ನೀನು ವಹಿಸಿದರೆ ದೇವರು ನಿನಗೋಸ್ಕರ ಚಿಂತೆ ಮಾಡ್ತಾರೆ. ಯಾವ ಕಷ್ಟ? ಮಾನಸಿಕವಾಗಿ, ದೈಹಿಕವಾಗಿ, ಇಲ್ಲ ಸ್ಥಳದ ಆಲೋಚನೆಗಳಿಂದ ಒಂದು ಒತ್ತಡ ನಿಮಗೆ ಆಗ್ತಾ ಇದೆಯಾ? ಕೆಲಸದಲ್ಲಿಯಾ, ಕುಟುಂಬದಲ್ಲಿಯಾ, ನೀವು ಮಾಡ್ತಿರುವಂತ ಪ್ರಯತ್ನಗಳಲ್ಲಿಯಾ? ಏನ್ ಕಷ್ಟ ಬಂದಿದೆ? ಆ ಕಷ್ಟ ಬೇಡಪ್ಪ, ನನಗೆ ಈ ಕಷ್ಟವೇ ಬೇಡಪ್ಪ, ಸೊ ಇದರಿಂದ ನನ್ನ ಬಿಡಿಸಪ್ಪ ಅಂತಲ್ಲ, ಬಂದಿರುವಂತ ಕಷ್ಟವನ್ನ ಜಯಿಸುವಂತ ಬಲ ಕೊಡು ಸ್ವಾಮಿ, ಬಂದಿರುವಂತ ಕಷ್ಟವನ್ನ ಸಹಿಸಿಕೊಳ್ಳುವಂತ ತಾಳ್ಮೆ ಕೊಡಪ್ಪ, ಬಂದಿರುವಂತ ಈ ಕಷ್ಟ, ನಷ್ಟ, ವೇದನೆ, ದುಃಖ, ಅವಮಾನ, ನಿಂದೆಗಳು ಇದೆಲ್ಲವನ್ನ ಭರಿಸುವಂತ ಶಕ್ತಿ ಕೊಡು ಸ್ವಾಮಿ, ಜಯಿಸುವಂತ ಶಕ್ತಿ ಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಅದರ ಅನುಭವನ ಅನುಭವಿಸುವಾಗ ಮಾತ್ರವೇ ನಾವು ಜೀವವೆಂಬ ಜಯಮಾಲೆಯನ್ನ ಕಾಣ್ಲಿಕ್ಕೆ ಸಾಧ್ಯ. ಕಷ್ಟ ಬೇಡಪ್ಪ, ನಷ್ಟ ಬೇಡಪ್ಪ, ಬಿಡಿಸು ಎಂಬುದಾಗ ಅನುಭವ ಯಾರಿಗೂ ಬರೋದಿಲ್ಲ. ಕಷ್ಟದ ಜೊತೆಗೆ ಆ ಸಹಿಸಿಕೊಳ್ಳೋದ್ರಲ್ಲಿ ಬರುವಂತ ಅನುಭವ ಕೂಡ ನಮಗೆ ಬರ್ಬೇಕು. ಒಬ್ಬರಿಗೆ ಕಷ್ಟ ಬಂದಾಗ ಆ ಕಷ್ಟದ ವ್ಯಾಲ್ಯೂ, ಆ ಕಷ್ಟದ ಕುರಿತು ನಮಗೆ ಗೊತ್ತಾಗ್ಬೇಕಂದ್ರೆ ಮೊದಲು ನಾವು ಅನುಭವಿಸಬೇಕು. ನಾವು ಅನುಭವಿಸಲೇನೆ ನನಗೆ ಬಿಡುಗಡೆಗೋಗ್ಬೇಕು ಅಂತ ಕೇಳ್ಕೊಂಡಾಗ, ಒಬ್ರು ಕಷ್ಟ ಅಂತ ಬಂದಾಗ, ಒಬ್ರು ನಷ್ಟ ಅಂತ ಬಂದಾಗ, ಒಬ್ಬರು ವ್ಯಾಧಿ ಅಂತ ಬಂದಾಗ, ಒಬ್ಬರು ಸಾಲದ ಬಾಧೆ ಎಂಬುದಾಗಿ ಬಂದಾಗ, ಇಕ್ಕಟ್ಟು ಅವಮಾನ ಎಂಬುದಾಗಿ ಬಂದಾಗ ನಾವು ಅವ್ರಿಗೋಸ್ಕರ ಭಾರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ಭಾರವಾಗಿ ನಾವು ಅವರನ್ನ ಸಮಾಧಾನ ಪಡಿಸ್ಲಿಕ್ಕೆ, ಆತ್ಮೀಯ ಸಂಪೂರ್ಣ ಹೃದಯ ಪೂರ್ವಕವಾಗಿ ಅವರನ್ನ
ಸಮಾಧಾನ ಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇ ನಮಗೆ ಕಷ್ಟ ಗೊತ್ತಿಲ್ಲ, ಆ ಅನುಭವನೇ ನಮಗೆ ಆಗಿಲ್ಲ ಅಂದ್ರೆ ಹಾಗ್ ಹೋಗ್ತದೆ ಅಷ್ಟೇ ಅನ್ನೋದಾದ್ರೆ, ಅದರಿಂದ ಬರುವಂತ ಅನುಭವ ಕೂಡ ನಮಗೆ ಬಹಳ ಮುಖ್ಯ ಪ್ರಿಯ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಜೀವವೆಂಬ ಜಯಮಾಲೆ ಹೊಂದ್ಕೊಳ್ತಾನೆ. ಕಷ್ಟವನ್ನು ಸಹಿಸಿಕೊಳ್ಳ್ರಿ, ಅದರಿಂದ ಬಿಡುಗಡೆ ಹೋಗಿ ಪರಿಶೋಧಿತನಾದ್ಮೇಲೆ ಜೀವವೆಂಬ ಜಯಮಾಲೆ ದೇವರು ಖಂಡಿತವಾಗಿಯೂ ಆ ಫಲವನ್ನು ನಮಗೆ ಕೊಡ್ತಾರೆ. ಅದು ಬೇಕು ಅಂದ್ರೆ ನಾವು ಸಹಿಸಿಕೊಳ್ಳೇಬೇಕು. ಎಸ್, ಶಿಲುಬೆನ ಹೊತ್ಕೊಳ್ಳುವಂಥವ್ರು ನಾವು ಆಗಿದ್ದೇವೆ. ಅನುಭವ ಬೇಕು ಪ್ರಿಯರೇ. ಅನುಭವಿಸುವಾಗಲೇ ಅದೊಂದು ಆನಂದ ನಮಗೆ ಸಿಗುತ್ತೆ, ಅದರಲ್ಲೊಂದು ಸಂತೋಷ. ದೇವ್ರು ಕೈ ಬಿಡೋದಿಲ್ಲ ಕಷ್ಟ ಬಂದಿದ ತಕ್ಷಣ. ಮನುಷ್ಯರು ಕೈ ಬಿಟ್ಬಿಡ್ತಾರೆ, ಬಂಧುಗಳು ಕೈ ಬಿಟ್ಬಿಡ್ತಾರೆ, ನಮ್ಮೊಟ್ಟಿಗಿದ್ದವರೇ ಬಿಟ್ಟು ಹೋಗ್ತಾರೆ. ಅದು ದೇವ್ರು ಎಂದಿಗೂ ಕೈ ಬಿಡೋದಿಲ್ಲ. ಕಷ್ಟ ಬಂದ್ರು, ನಷ್ಟ ಬಂದ್ರು, ಸಂತೋಷ ಇದ್ರು, ದುಃಖ ಇದ್ರು, ಆನಂದ ಇದ್ರು, ಎಂದೆಂದಿಗೂ ಆತನು ನಮ್ಮ ಸಂಗಡಲೇ ಇರ್ತಾರೆ. ನಿಮಗೀಗ ಯಾವ ಕಷ್ಟ ಬಂದಿದೆ ಅನ್ನೋದ್ರ ಜ್ಞಾಪಿಸಿಕೊಳ್ಳಿ. ಏನ್ ಪರಿಸ್ಥಿತಿ ನಿಮಗೆ ಇಕ್ಕಟ್ಟಾಗಿದೆ ಜ್ಞಾಪಿಸಿಕೊಳ್ಳಿ. ಅಪ್ಪ, ಅದನ್ನ ಸಹಿಸುವಂತ ಭರಿಸುವಂತ ಶಕ್ತಿ ನನಗೆ ಕೊಟ್ಟು ನಾನು ಪರಿಶೋಧಿತನಾಗಿ ಆ ಜೀವವೆಂಬ ಜಯಮಾಲೆ ನಾನು ಹೊಂದಿಕೊಳ್ಳುವಂತ ಕೃಪೆ ಕೊಡು ಸ್ವಾಮಿ. ಪ್ರಾರ್ಥನೆ ಮಾಡಿ. ಕಷ್ಟ ಬೇಡಪ್ಪ, ನಷ್ಟ ಬೇಡಪ್ಪ, ವ್ಯಾಧಿ ಬೇಡಪ್ಪ, ಸಾಲಬಾಧ ಬೇಡಪ್ಪ, ತೆಗ್ದಾಕಪ್ಪ ಅಂತಲ್ಲ, ಸಹಿಸಿಕೊಳ್ಳುವಂತ ಒಂದು ಶಕ್ತಿ, ಫಲ, ಜ್ಞಾನ ನಮಗೆ ಕೊಡು ಸ್ವಾಮಿ. ನೀನೇನು ಉದ್ದೇಶಿಸಿದೆಯೋ, ನಾನು ಇದರಿಂದ ಏನ್ ಕಲಿಬೇಕಾಗಿದೆಯೋ ನನಗೆ ಕಲಿಸಿ ಕೊಡು ಎಂಬುದಾಗಿ ಆಗಿದೆ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರ್ತದೆ. ಆಮೇಲೆ ಏನೇ ಬಂದ್ರು ದೇವ್ರು ನೋಡ್ಕೊಳ್ತಾರೆ. ಅದನ್ನ ಭರಿಸಿ, ಅದನ್ನ ಸಹಿಸಿ, ಅದರಿಂದ ಬರುವಂತ ಆನಂದವನ್ನು ಹೊಂದಿಕೊಳ್ಳುವಂತ ಕೃಪೆ ದೇವ್ರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ನಡೆಸಲಿ. ಈ ವಾಗ್ದಾನ ಮೂಲಕ ನಿಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದು ಮಾತ್ರವಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಕೂಡ ಬರ್ತಾ ಇದೆ. ಸೊ ಕಮೆಂಟ್ ಮಾಡಿದೆ ಇರುವಂತವರು ಕೂಡ ಈ ನಂಬರ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ನಿಮ್ಮ ವಿಜ್ಞಾಪನೆಯನ್ನ ತಿಳಿಸ್ಬೋದು. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರಾದಂತ ದೇವರೇ, ನಿಮಗೆ ಸ್ತೋತ್ರ. ಮಹೋನ್ನತನೇ ವಂದನೆ ಸ್ವಾಮಿ. ಅಪ್ಪ, ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ಆ ಅನುಭವದಲ್ಲಿ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.